ಎಲ್ರಿಗೂ ನಮಸ್ಕಾರ ಹೇಳ್ತಾ ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಸುನಂದ ಅಂತ ಹೇಳ್ಬಿಟ್ಟು ಕೃಷ್ಣರಾಜ ನಗರದ ಒಂದು ಸಿಟಿಯಲ್ಲಿ ವಾಸವಾಗಿದ್ದಾರೆ ಅಂತ ಇಲ್ಲಿ ತಿಳಿಸಲಾಗಿದೆ. ಇನ್ನು ಸಮಾಚಾರ ಏನಪ್ಪ ಅಂತಂದರೆ, ಗಂಡನ ಮೇಲೆ ಮುನಿಸಿಕೊಂಡಿದ್ದೀನಿ, 4 ತಿಂಗಳು ಆಯಿತು ಡೆಂಗಾಡಿ, ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಏನಪ್ಪ ಸಮಸ್ಯೆ ಅಂತಂದರೆ ಭಾಳ ಚಿಕ್ಕ ಒಂದು ವಿಚಾರಕ್ಕೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ಯುಗಾದಿ ಹಬ್ಬಕ್ಕೆ ಒಂದೊಳ್ಳೆ ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ರಂತೆ ಇವ್ರ ಯಜಮಾನರು. ಹಾಗಾಗಿ ಕೊಡಿಸಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಮನಸ್ತಾಪಗಳಾಗಿದೆ. ಅಷ್ಟು ಬಿಟ್ಟರೆ ಇನ್ನೇನು ಆಗಿಲ್ಲ ಸ್ನೇಹಿತರೆ. ಇದನ್ನೇ ಒಂದು ದೊಡ್ಡದ ಮಾಡೋ ಅಂಥ ಒಂದು ಅವಶ್ಯಕತೆ ಏನು ಇರಲಿಲ್ಲ ಅಂತ ಈ ವಿಡಿಯೋ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರ ಒಂದು ಮನದಾಳದ ಮಾತನ್ನು ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ದಿನಕ್ಕೆ 7 ಸಲ ಊಟಕ್ಕೆ ತುಪ್ಪ ಹಂಚ್ಕೊಂಡು ಮೇಲಕ್ಕೂ ಕೆಳಕ್ಕೂ ದಿಂಗ್ಬಿಟ್ಟು ಚಳಿ ಬಿಡಿಸುತ್ತಿದ್ದ. ಆದರೆ ಅದರ ಅವಕಾಶವನ್ನು ಕಳ್ಕೊಂಡ ಆ ಪೆದ್ದನ ಮಗ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಎರಡನೇದು ಬಂದ್ಬಿಟ್ಟು, ಬುದ್ಧಿವಂತ ಆಗಿದ್ದರೆ ಸೀರೆ ಕೊಡಿಸ್ಬಿಟ್ಟು ಯುಗಾದಿ ಹಬ್ಬವನ್ನು ಇನ್ನೂ ಜೋರಾಗಿ ಮಾಡ್ಬೋದಾಯಿತು. ಆದರೆ ಆ ಒಂದು ಅವಕಾಶ ಆಗಲಿ ಅಥವಾ ಒಂದು ಸಂದರ್ಭ ಆಗಲಿ ಒದಗಿ ಬರಲ್ಲ ಇನ್ನು ಮುಂದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮುಂದೆ ಅವರಿಗೆ ತೂತು ಕೊಡೋದನ್ನೇ ನಿಲ್ಲಿಸಿ ಬಿಡ್ತೀನಿ ಅಂತಲೂ ಸಹ ಇಲ್ಲಿ ಖಾರವಾಗಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸೀರೆಯ ಬಗ್ಗೆಯೂ ಸಹ ಇಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನೋಡಿ, ಮೊದಲನೇದಾಗಿ ಸೀರೆ ಉಟ್ಕೊಂಡು ಊರು ತುಂಬ ಓಡಾಡಿಕೊಂಡು ತೋರಿಸಬೇಕು ಅಂತ ಆಸೆ ಅಷ್ಟೇ ಕಣ್ರಿ, ಇನ್ನೇನಕ್ಕೂ ಇಲ್ಲ. ಮತ್ತು ವಯ್ಯಾರ ಮಾಡಬೇಕು ಅಂತ ಆಸೆ ಜಾಸ್ತಿ ಆಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಒಂದು ಸಲ ಹಠ ಬಂದರೆ ಮುಗೀತು, ಅದನ್ನು ತರಿಸಿಕೊಳ್ಳುವವರೆಗೂ ಸಹ ಯಾರಿಗೂ ರಸಗುಲ್ಲವನ್ನು ದಿಂಗಲು ಕೊಡಲ್ಲ ಅಂತಲೂ ಅದನ್ನು ಸಹ ಇಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆನಾ. ಇನ್ನು ಮೂರನೇದು ಬಂದ್ಬಿಟ್ಟು, ಕೊಡಿಸಿದರೆ ಮಾತ್ರ ಸಾಮಾನು ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಸೀರೆ ಕೊಡಿಸಿದ್ರೆ ಮಾತ್ರ ಒಂದು ಸಾಮಾನು ಓಪನ್ ಮಾಡೋ ಅಂಥ ಒಂದು ಸಂದರ್ಭ ಬರುತ್ತೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಸೆಕ್ಯೂರಿಟಿ ಗಾರ್ಡ್ ಆಗಿ ಒಂದು ಜಾಬ್ ಇದೆ ಸ್ನೇಹಿತರೆ. ಅದಕ್ಕೆ ಸೇರಿಕೊಂಡ್ರೆ ಖಂಡಿತವಾಗಿ ಇವರು ತೂತನ್ನು ಕೊಡೋಂಥ ಅವಕಾಶಗಳು ಎಲ್ಲ ಥರದಲ್ಲೂ ಇದ್ದಾವೆ. ನೋಡಿ, ಶುಡ್ ಬಿ ಫಿಸಿಕಲಿ ಫಿಟ್ ಆಗಿರಬೇಕು, ಅಲರ್ಟು, ಮತ್ತು ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ವಾಚ್ಮ್ಯಾನ್ ಆಗಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಮತ್ತು ಶುಡ್ ಬಿ ರೆಸ್ಪಾನ್ಸಿಬಲ್, ಪಂಕ್ಚುಯಲ್ ಮತ್ತು ಆನೆಸ್ಟ್ ಆಗಿರಬೇಕು. ಮತ್ತು ನಾಲೆಡ್ಜ್ ಆಫ್ ಬೇಸಿಕ್ ಕಮ್ಯುನಿಕೇಷನ್ ಇನ್ ಲೋಕಲ್ ಲ್ಯಾಂಗ್ವೇಜ್, ಅಂದರೆ ಒಂದು ಕನ್ನಡ ಲ್ಯಾಂಗ್ವೇಜ್ ಬಂದ್ರೂ ಸಾಕು. ಹಾಗಾಗಿ ಇಷ್ಟನ್ನು ಇದ್ದರೆ ಖಂಡಿತವಾಗಿ ಒಂದು ಸೆಕ್ಯೂರಿಟಿ ಜಾಬ್ ಆಗಿ ಸೇರ್ಕೋಬೋದು. ಜೊತೆಗೆ ಇನ್ನೇನಪ್ಪ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂತಂದರೆ, ಗಾರ್ಡಿಂಗ್ ದ ಹೌಸು ಮತ್ತು ಫ್ಲ್ಯಾಟ್ ಪ್ರಮಿಸಸ್ಸು, ಮಾನಿಟ್ರಿಂಗು ವಿಸಿಟರ್ ಆ್ಯಂಡ್ ವೆಹಿಕಲ್ಸು, ಎನ್ಶೂರಿಂಗ್ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಡ್ಯೂರಿಂಗ್ ದ ಡೇ, ಕೀಪಿಂಗ್ ಎ ರೆಕಾರ್ಡ್ ಆಫ್ ಡೆಲಿವರೀಸ್ ಆ್ಯಂಡ್ ಗೆಸ್ಟ್, ಬೇಸಿಕ್ ಮೇಂಟೆನೆನ್ಸು ಲೈಕ್ ಸ್ವಿಚಿಂಗು ಲೈಟ್ಸ್ ಆನ್ ಆ್ಯಂಡ್ ಆಫು, ಚೆಕ್ಕಿಂಗ್ ಗೇಟ್ಸು ಎಕ್ಸೆಟ್ರಾ. ಈ ರೀತಿಯ ಒಂದು ಸಣ್ಣ ಪುಟ್ಟ ಕೆಲಸಗಳು ಇರುತ್ತೆ ಅಷ್ಟೇ ಸ್ನೇಹಿತರೆ. ಆರಾಮಾಗಿ ಮಾಡಿಕೊಂಡು ಇರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವತ್ತಿನ ವಿಡಿಯೋ ಇದಿಷ್ಟೇ. ಓಕೆ, ಬಾಯ್.